ವಿಷ ಆಹಾರ ಸೇವಿಸಿ 5 ಹುಲಿಗಳ ದಾರುಣ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಮಹಜರನ್ನ ಮಾಡಲಾಗಿದೆ. ಇನ್ನು ವಿಷ ಆಹಾರವನ್ನ ಸೇವಿಸಿ 5 ಹುಲಿಗಳ ದಾರುಣ ಸಾವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಮಹಜರನ್ನ ಮಾಡಲಾಗಿದೆ. ಪಿಸಿಸಿಎಫ್ ಬಿಪಿ ರವಿ ಅವರು ಘಟನಾ ಸ್ಥಳದಲ್ಲಿ ಮಹಜರನ್ನ ಮಾಡಿದ್ದಾರೆ. ರವಿ ನೇತೃತ್ವದ ತನಿಖಾ ತಂಡವನ್ನ ತನಿಖೆಗೆ ನೇಮಕ ಮಾಡಲಾಗಿತ್ತು. 14 ದಿನದಲ್ಲಿ ಹುಲಿ ಸಾವಿನ ಸಮಗ್ರ ವರದಿಯನ್ನು ಕೊಡಲು ಸೂಚನೆಯನ್ನು ಕೂಡ ನೀಡಲಾಗಿತ್ತು. ನಿನ್ನೆ ಮೀನಿಯಂ ಅರಣ್ಯದಲ್ಲಿ 5 ಹುಲಿಗಳು ಮೃತಪಟ್ಟಿದ್ವು. ನೀವು ಕೂಡ ಗಮನಿಸ್ತಾ ಇದ್ದೀರಾ, 5 ಹುಲಿಗಳ ದಾರುಣ ಸಾವಾಗಿತ್ತು. ಸದ್ಯಕ್ಕೆ ಈ ಘಟನಾ ಸ್ಥಳದಲ್ಲಿ ಮಹಜರನ್ನು ಕೂಡ ಮಾಡಲಾಗಿದೆ. ಪಿಸಿಸಿಎಫ್ ಬಿಪಿ ರವಿ ತಂಡದಿಂದ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ರವಿ ನೇತೃತ್ವದ ತನಿಖಾ ತಂಡವನ್ನು ಅರಣ್ಯ ಇಲಾಖೆ ನೇಮಕವನ್ನ ಮಾಡಿತ್ತು. ಉನ್ನತಾಧಿಕಾರಿಗಳ ತನಿಖಾ ತಂಡಕ್ಕೆ ಆದೇಶವನ್ನು ಕೂಡ ಕೊಟ್ಟಿದ್ರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು. ಇದರ ಸಮಗ್ರ ಮಾಹಿತಿಯನ್ನು ವೇಗವಾಗಿ ಏನಾಗಿದ್ದೆಲ್ಲವನ್ನು ಕೂಡ ಸಮಗ್ರ ಮಾಹಿತಿ ನೀಡಬೇಕು ಅಂತ ನಿನ್ನೆ ಆದೇಶವನ್ನು ಕೂಡ ಹೊರಡಿಸಿದ್ರು. ಅದರ ಬೆನ್ನಲ್ಲೇ ಸ್ಥಳ ಮಹಜರನ್ನು ಕೂಡ ಮಾಡಲಾಗಿದೆ. ಇನ್ನು 14 ದಿನದಲ್ಲಿ ಹುಲಿ ಸಾವಿನ ಸಮಗ್ರ ವರದಿಯನ್ನು ಕೊಡಬೇಕು ಅಂತ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ನಿನ್ನೆ ಮೀನಿಯಂ ಅರಣ್ಯದಲ್ಲಿ 5 ಹುಲಿಗಳು ಮೃತಪಟ್ಟಿದ್ವು. ಅದು ಕೂಡ ವಿಷ ಆಹಾರವನ್ನು ಸೇವಿಸಿ ಮೃತಪಟ್ಟಿದ್ದು. ಹಾಗಾಗಿ ತನಿಖೆಯನ್ನು ಸದ್ಯಕ್ಕೆ ತೀವ್ರಗೊಳಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಮೀನಿಯಂ ಅರಣ್ಯದಲ್ಲಿ ಈ ರೀತಿಯ ಘಟನೆ ನಡೆದಿತ್ತು. ಇನ್ನು ಹುಲಿ ಸಂರಕ್ಷಿತ ತಾಣಗಳೇನಿದೆ ಅದರಲ್ಲಿ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆದರೆ ಈ ರೀತಿಯಾಗಿ ಹುಲಿಗಳ ಮಾರಣ ಹೋಮವನ್ನು ನೋಡಿದ್ರೆ ನಿಜಕ್ಕೂ ಭಯ ಆಗತ್ತೆ. ವಿಷ ಆಹಾರವನ್ನು ಸೇವಿಸಿ 5 ಹುಲಿಗಳು ದಾರುಣ ಸಾವನ್ನಪ್ಪಿದೆ.